ಹೆಂಗಿತ್ತು ಜೀವನ? ನಾನ್ ವೆಜ್ ನಾನ್ ವೆಜ್ ಪಾರ್ಟಿ ನೋಡಿ. ಕರೆಕ್ಟ್. ನಂದೆಲ್ಲ ಖಾಲಿ ಆಗಿದೆ. ನಾನು ಚಾಟ್ಸ್ ತಗೊಂಡಿದ್ದು ಗಾಯನ ಒಂದ್ಸಲ ಇಲ್ಲಿ ನೋಡು. ಬಾಲೆ ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ಕುಟಿರ ಕನ್ನಡ ವ್ಲಾಗ್ಸ್. ಇವತ್ತು ಸಂಡೇ, ಸೊ ಸಂಡೇ ವ್ಲಾಗ್ ಜೊತೆ ಬಂದಿದ್ದೀನಿ. ಕೊಲೀಗ್ಸ್ ಜೊತೆ ಎಲ್ಲ ಸೇರಿ ಇಸ್ಕಾನ್ ಹೋಗೋಣ ಅಂತ. ಆ್ಯಂಡ್ ಮೇನ್ಲಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ, ಇಗ್ನೋರ್ ಮಾಡಿ ಆಯಿತಾ. ಆ್ಯಂಡ್ ಟುಡೇಸ್ ಔಟ್ಫಿಟ್ ನಂದಿದ್ದು ಸಿಂಪಲಾಗಿ ಇಲ್ಲಿಂದ ಆಲ್ರೆಡಿ 11:15 ಆಗಿದೆ, ಟೈಮ್ ಆಗೋಗಿದೆ. ನನ್ನ ಕೊಲೀಗ್ಸ್ ಎಲ್ಲ ಅಲ್ಲಿ ಇಸ್ಕಾನ್ ಹತ್ರ ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ನಾನು ಈಗ ಹೊರಟೆ. ಅಲ್ಲಿಂದ ನೋಡಬೇಕು ನಿಯರ್ ಬೈ ಯಾವ ಪ್ಲೇಸ್ ಇದೆ ಅದನ್ನು ಕವರ್ ಮಾಡೋಣ ಅಂತ. ನೋಡೋಣ, ಅಲ್ಲಿ ತೋರಿಸ್ತೀನಿ ಆ್ಯಂಡ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಆ್ಯಂಡ್ ಇಲ್ಲಿ ಇಸ್ಕಾನು ಬರೋಷ್ಟರಲ್ಲಿ ಆಲ್ಮೋಸ್ಟ್ 12 o'clock ಹಂಗೆ ಆಗಿತ್ತು. ಗಾಡಿನ ಹೊರಗಡೆ ಪಾರ್ಕ್ ಮಾಡಿ, ಅವತ್ತು ಒಳಗಡೆ ಫುಲ್ ಆಗಿದ್ದರಿಂದ ಹೊರಗಡೆ ಪಾರ್ಕ್ ಮಾಡಿ ಬ್ರಿಡ್ಜ್ ಮೇಲೆ ಹತ್ಕೊಂಡು ಹೋಗಿದ್ದು. ತುಂಬ ದಿನಗಳ ನಂತರ ನಾನು ಆಲ್ಮೋಸ್ಟ್ ವರ್ಷನೇ ಆಗ್ತಾ ಬಂತು ಅಂತ ಹೇಳ್ಬೋದು. ಅಷ್ಟು ಸಮಯ ಆದಮೇಲೆ ಹೋಗ್ತಾ ಇರೋದು ಇಸ್ಕಾನ್ಗೆ. ಆ್ಯಕ್ಚುಲಿ ಎಷ್ಟು ಜನ ಇದ್ದರು ಅಂದರೆ ಹೊರಗಡೆಯಿಂದನೇ ನನಗೆ ಯಾವುದೋ ಜಾತ್ರೆ ನಡೀತಿದೆ ಅನ್ನಿಸ್ತು, ಅಷ್ಟು ರಶ್ಶು. ಆ್ಯಂಡ್ ದೇವಸ್ಥಾನಕ್ಕೆ ನಾವು ಹೋಗಿದ್ದೆ 3 ಜನ, ನಾನು ಮತ್ತು ನನ್ನ ಇಬ್ಬರು ಕೊಲೀಗು. ಅದರಲ್ಲಿ ನಾನು ಅವಳು ಒಟ್ಟಿಗೆ ಹೋದ್ವಿ. ಪಾಪ ಇನ್ನೊಬ್ಬರು ಮಾತ್ರ ಯು ವಾಸ್ ವೇಟಿಂಗ್ ಲೈಕ್ ಎನಿಥಿಂಗ್ ಮೋರ್ ದೆನ್ 1 ಅವರಿಂದ. ಸಾರಿ ಹೋಗೋದು 1 ಗಂಟೆ 2 ಗಂಟೆ ಆಗುತ್ತೆ. ಇವತ್ತು ಸಂಡೇ ಕ್ಲೋಸ್ ಮಾಡಲ್ಲ ಅನ್ಸುತ್ತೆ ಬಿಡಿ. ಮತ್ತೆ ಹೆಂಗೆ ಗೊತ್ತಾ, ಗಾಡಿ ಪಾರ್ಕ್ ಮಾಡೋಕ್ಕೆ ಬಿಡಲಿಲ್ಲ. ನಾವು ಆ ಸೈಡ್ ಹೋಗಿ ಪಾರ್ಕ್ ಮಾಡಿ ಬಂದಿದ್ದು. ಇಲ್ಲಿ ಬಂದೇ ಇಲ್ವಾ? ನಿಮಗೆ ಗೊತ್ತಿಲ್ವಾ? ಫಸ್ಟ್ ಇಲ್ಲಿ ಇತ್ತು ಆಯ್ತಾ, ಬಂದಿದ್ದೀವಿ. ಏನಿಲ್ಲ ಮುಗುಳ್ನಾಗೆ ಜನಸಾಗರ. ಹಿಂಗ ಇದು ಬೇಡವಾ? 108 ಮೆಟ್ಲು ಹತ್ತದಾಗ ಏನೋ ಇಲ್ಲಿ ಬರ್ತೀರ ನೀವು? ಹಿಂಗೋಗೋಣ ಹಂಗೋಗಣ್ವೆ ಬರ್ತೀರ ಅಲ್ಲೇ ಒಂದೊಂದು ಮೆಟ್ಲು ಇಟ್ಕೊಂಡ್ಬರ್ಬೋದು ನೋಡಿ. ನಂತರ ಗೊತ್ತಿಲ್ಲ. Okay.
ದೇವರ ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲಿ ನಿಜ ಸಾಕು ಅನ್ನಿಸ್ತು. ಅಂದರೆ ಅಷ್ಟು ರಶ್ಶು, ಜನ ಸಾಗರ. ಇಷ್ಟು ರಶ್ ನಾನು ಯಾವತ್ತೂ ನೋಡಿರಲಿಲ್ಲ. ಕೃಷ್ಣ ನನಗೆ ಕೃಷ್ಣ ಕೌಂಟರ್ಗೆ ಕರಿಷ್ಮಾ ಕೊಟ್ಟಿದ್ರು ನಮ್ಗೆ ಕಾಣಿಸ್ತು ಆ ಥರ. ಅಕ್ಷಯ ಪಾತ್ರೆ. ಲೀವ್ ಥರ ಕೇಳಿದೆ ನೋಡಿ, ತಂದೆ ಅವ್ರು ಹೇಳಿದ್ರು ಅವ್ರು ತೋಟಕ್ಕೆ ಹೋಗಿಲ್ಲ, ನಾಳೆ ತರ್ತಾರೆ. ಇವತ್ತೇ ನಿಮಗೆ ನಾಳೆ ತಗೊಂಡ್ರೆ ಎಂತಾಗತ್ತೆ? ನಾಳೆ ತಗೊಳ್ಳಿ ಇಲ್ಲ, ಏನಾಗತ್ತೆ? ಚಿಗುರು ಬೇಕು ಅಂತ ಹೇಳ್ವಾ? ತುಂಬ ಅಂದರೆ ತುಂಬಾ ರಶ್ ಇತ್ತು. ಆದರೂ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ಪಿಕ್ಸ್ ಸ್ವಲ್ಪ ಶೇರ್ ಮಾಡ್ತಾಯಿದ್ದೀನಿ. ಅಲ್ಲಿ ಮುಗಿಸ್ಕೊಂಡು ನಾವು ಓರಿಯನ್ ಮಾಲ್ಗೆ ಹೋದ್ವಿ, ಅಲ್ಲೇ ನಿಯರ್ ಬೈ ಅಂತ. ಅಲ್ಲಿ ಮಾಲೆಲ್ಲ ಫುಲ್ಲು ನೋಡಿದ್ಮೇಲೆ ಮಧ್ಯಾಹ್ನ ಆಗಿಂದ ಅಲ್ಲೇ ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ವಿ. ಅದರಲ್ಲಿ ನನ್ನ ಒನ್ ಆಫ್ ಕೊಲೀಗ್ ಬಂದು ಈಸ್ ಎ ಪಕ್ಕಾ ನಾನ್ ವೆಜಿಟೇರಿಯನ್, ಮ್ಯಾಂಗ್ಳೂರ್ ಬನ್ಸ್ ಅವರು. ಸೊ ಪಕ್ಕಾ ನಾನ್ ವೆಜಿಟೇರಿಯನು. ಅವ್ರು ನಾನ್ ವೆಜ್ ತೊಗೊಂಡ್ರು, ನಾನು ಇನ್ನೊಬ್ರು ಕೊಲೀಗ್ ಬಂದು ವೆಜ್ ತೊಗೊಂಡ್ವಿ. ಅಲ್ಲೇ ರೆಸ್ಟೋರೆಂಟಲ್ಲಿ ಊಟ ಮಾಡಿ ಚೆನ್ನಾಗಿ ಸುತ್ತಿ ಮತ್ತು ಫೋಟೋಸ್ ಎಲ್ಲ ತೊಗೊಂಡು ದೆನ್ ಮನೆ ಕಡೆ ಹೊರಟ್ವಿ. ಆಂಧ್ರ ಎಂತ
ಕೈಲಾಶ್ ಪರ್ವತ್. ಎಂತ ಇದೆ ಅಲ್ಲಿ ಏನು? ನೀವು ಮೊದಲು ತಗೊಂಡು ತಿನ್ಬಿಡಿ, ಅಲ್ಲಿ ಮುಟ್ಬೇಕು ಆಮೇಲೆ ಊಟ ಬೇಕಾರೆ. ಹೆಂಗಿತ್ತು ಜೀವನ? ನಾನ್ ವೆಜ್ ನಾನ್ ವೆಜ್ ನಾನ್ ವೆಜ್ ಪಾರ್ಟಿ. ಇವಳು ನೋಡಿ, ಶಿ ಇಸ್ ನಾಟ್ ಈಟಿಂಗ್ ಓನ್ಲಿ. ಕರೆಕ್ಟ್. ಬಿಸಿ ನಂದೆಲ್ಲ ಖಾಲಿ ಆಗಿದೆ. ನಾನು ಚಾಟ್ಸ್ ತಗೊಂಡಿದ್ದು. ಗಾಯನ ಗಾಯನ ಒಂದ್ಸಲ ಇಲ್ಲಿ ಇಲ್ಲಿ ನೋಡು, ಬಾಲೆ ಬಾಲೆ. ಮಾಲ್ ಹಿಂಭಾಗದಲ್ಲಿ ಎಷ್ಟೊಂದು ಸ್ಟಾಲ್ಸ್ ಇದೆ, ಫುಲ್ಲು ಲೈನಾಗಿ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಸೊ ನೋಡಿ, ಅಲ್ಲೂ ಎಲ್ಲ ಒಂದು ಫೋಟೋ ಸೆಷನ್ಸ್ ಎಲ್ಲ ಆಗಿ ಐಸ್ ಕ್ರೀಮಲ್ಲಿ ತಿಂದು ಕೂತು ದೆನ್ ಫುಲ್ ಸುಸ್ತಾಗ್ಬಿಟ್ಟಿತ್ತು ನಾವೆಲ್ಲರಿಗೂ. ಅಲ್ಲಿ ಸ್ವಲ್ಪ ಸುಧಾರಿಸ್ಕೊಂಡು ದೆನ್ ಹೊರಡೋಣ ಅಂತ ಹೇಳಿಬಿಟ್ಟು ಅವರು ಒಬ್ರು ಕೊಲಿಗೆ ಆ ಕಡೆ ಹೋದರು, ಇನ್ನು ನಾವಿಬ್ಬರು ಈ ಕಡೆ ಬಂದ್ವಿ. ಸೊ ಅಲ್ಲಿಂದ ಹೊರಟು ಮತ್ತೆ ನಾನು ಗಾಡಿ ಪಾರ್ಕ್ ಮಾಡಿದ್ದು ದೇವಸ್ಥಾನದ ಹತ್ರ, ಇಸ್ಕಾನ್ ದೇವಸ್ಥಾನ ಹತ್ರ. ಅಲ್ಲಿ ಬಂದು ಗಾಡಿ ತೊಗೊಂಡು ಮನೆ ಕಡೆ ಹೊರಟ್ವಿ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.